ವಿಶ್ವವಿದ್ಯಾಲಯದ ನೂತನ ಕುಲಪತಿಯಾಗಿ ಶರತ್ ಅನಂತಮೂರ್ತಿ ಅವರನ್ನು ನಿಯೋಜಿಸಿ ರಾಜ್ಯಪಾಲರು ಆದೇಶಿಸಿದ್ದಾರೆ. 2023ರ ಆಗಸ್ಟ್ 1ರಂದು ಪ್ರೊಫೆಸರ್ ಬಿಪಿ ವೀರಭದ್ರಪ್ಪ ಅವರ ಅವಧಿ ಪೂರ್ಣಗೊಂಡ ಬಳಿಕ ಎಸ್ವಿ ಕೃಷ್ಣಮೂರ್ತಿ ಹಾಗೂ ವೆಂಕಟೇಶ್ ಎಸ್ ಪ್ರಭಾರ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದರು. ಇದೀಗ ಶರತ್ ಅನಂತಮೂರ್ತಿ ಅವರನ್ನ ಕುವೆಂಪು ವಿವಿ ಕುಲಸಚಿವರಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಶರತ್ ಅನಂತಮೂರ್ತಿ ಹೈದರಾಬಾದ್ ವಿವಿಯಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬಹಳ ದಿನಗಳಿಂದ ಕುಲಸಚಿವರ ಕೊರತೆ ಇತ್ತು. ಇದೀಗ ನೂತನ ಕುಲಪತಿಯಾಗಿ ಶರತ್ ಅನಂತಮೂರ್ತಿ ಅವರನ್ನು ನಿಯೋಜಿಸುವ ಮೂಲಕ ಆ ಕೊರತೆಯನ್ನು ನೀಗಿಸಲಾಗಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. 2023ರ ಆಗಸ್ಟ್ 1ರಂದು ಅಂದಿನ ಕುಲಪತಿಯಾಗಿದ್ದಂಥ ಪ್ರೊಫೆಸರ್ ಬಿಪಿ ವೀರಭದ್ರಪ್ಪ ಅವರು ಅವರ ಅವಧಿ ಪೂರ್ಣಗೊಂಡ ಬಳಿಕ ಎಸ್ವಿ ಕೃಷ್ಣಮೂರ್ತಿ ಹಾಗೂ ವೆಂಕಟೇಶ್ ಎಸ್ ಅವರು ಪ್ರಭಾರ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಕುವೆಂಪು ವಿಶ್ವವಿದ್ಯಾಲಯದ ಸಾಕಷ್ಟು ಕಡತಗಳೆಲ್ಲ ವಿಲೇವಾರಿ ಆಗೋದಕ್ಕೆ ಲೇಟ್ ಆಗ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಆದಷ್ಟು ಶೀಘ್ರವಾಗಿ ಕುಲಪತಿಯನ್ನ ನೇಮಿಸಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿತ್ತು. ಕೊನೆಗೂ ಇದೀಗ ಮಣಿದಿರುವಂತಹ ಸರ್ಕಾರ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಕುಲಪತಿಯನ್ನ ನೇಮಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇದೀಗ ಶರತ್ ಅನಂತಮೂರ್ತಿ ಅವರನ್ನ ಕುವೆಂಪು ವಿವಿ ಕುಲಸಚಿವರಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೇಮಿಸಿ ಆದೇಶವನ್ನ ಹೊರಡಿಸಿದ್ದು, ಅಷ್ಟಕ್ಕೂ ಶರತ್ ಅನಂತಮೂರ್ತಿ ಅವರು ಹೈದರಾಬಾದ್ ವಿವಿಯಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರುವಂತಹ ಅನುಭವವನ್ನು ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕುವೆಂಪು ವಿವಿಯ ಕುಲಪತಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ.